ಅಂಥ ಸಂದರ್ಭದಲ್ಲಿ ಏನಾಯ್ತು, ಅವ್ರು 12 ವರ್ಷ ಅಗತ್ಯ ಮಾಡಿದ್ರು, ಮ್ಯಾಗ ನೋಡ್ಲಿಲ್ಲ ಅವರು. ಮತ್ತೆ ತಿಂದಂಗಾದ್ರೆ ಒಂದೇ ತಿಂದದಕ್ಕೆ ಇಲ್ಲ, ಮ್ಯಾಗ ನೋಡಿ ಮನಸ್ಸು ಚಂಚಲ ಆದ್ರೆ ಏನ್ ಮಾಡ್ಲಿ, ಮತ್ತಂತೂ ಒಂದೇ ಅಂದ್ರೆ ಮ್ಯಾಗ ನೋಡ್ಲಿಲ್ಲ. ಲಾಸ್ಟಿಗೆ 12 ವರ್ಷ ಆಯ್ತು, ಆಯ್ತಪ್ಪ ಓಕೆ ಅಂದ್ರು. ಹಂಗೆ ಹೋಗಂಗಿಲ್ಲಿ ಇನ್ನೂ ಶರ್ತ್ ಅದ. ನಮ್ಮ ಮನ್ಯಾಗ ಹೋಗ್ಬೇಕು ಮಗಳದಾಳ, ನೋಡಾಕ ಕ್ಯೂಡ್ ಅದಾಳ, ಕುಂಟಿ ಅದಾಳ, ಮೂಕಿ ಅದಾಳ, ನೋಡಾಕ ಕರಗದಾಳ, ಆಕಿಗೆ ಮಾಡ್ಕೊಂಡ್ರೆ ಇದೆಲ್ಲ ಬರೋಬ್ಬರಿ ಆಗ್ತದೆ. ಇದೇನಂತ ಬಂತು ಅಂದ್ರೆ ಅವರು ಅಂದ್ರೆ ಮಹಾಂತರದ ಒಂದು ಭಾವನೆ ಹೇಳ್ತೀನಿ ನಾ. ಏನಂದ್ರೆ ಅವರು ಇದು ಅಂತಪ್ಪ ಮತ್ತು ಒಬ್ಬೊಬ್ಬಕ್ಕಲ್ಲ ಈಗ ನೋಡಾಕ ಕುಗ್ಗದಾಳ, ಕಿವುಡಿದಾಳ, ಕುಂಟದಾಳ ಎಲ್ಲ ಹೇಳ್ಬಿಟ್ರು. ಮದುವೆನೂ ಆಯ್ತು, ಒಳಗೆ ಹೋಗಿ ನೋಡ್ತಾನ, ಬೆಳಕನ್ನ ಓಡಿ ಬಂದು ಹೊರಗೆ ಓಡಿ ಹೊಂಟಿದ್ರು. ಯಾಕೋ ಎಲ್ಲಿ ಹೊಂಟಿ ಅಂದರು. ಇಲ್ಲಪ್ಪ ಒಂದೇ ತಪ್ಪು ಮಾಡಿ ಇಷ್ಟು ವರ್ಷ ಬದುಕಿನಿ, ಮತ್ತು ಬೇರೆ ನಮ್ಗೆ ಗೊತ್ತಾಗದಿಲ್ಲ, ಯಾರೋ ಹಿಡಿದ್ರು ಓಡಾಡಕ್ಕೆ ಬೆಳಕಿದ್ರಿ, ಕಿವುಡಿದಾಳದ್ರಿ, ಕುಂಟದಾಳದ್ರಿ. ಅವಾಗ ಹಿಡಿದು ಹೇಳ್ತಾರ, ಹೇ ಸತ್ಪುರುಷನೇ, ನನ್ನ ಮಗಳ ಹುಟ್ಟು ಯಾಕದಾಳ ಅಂದ್ರೆ ಆಕೆ ಜಗತ್ತೇ ನೋಡಿಲ್ಲ, ಪರಪುರುಷನ ಮೇಲೆ ದೃಷ್ಟಿ ಬಿದ್ದಿಲ್ಲ, ಅದಕ್ಕೆ ಆಕೆ ನೋಡ್ರಿ. ಹುಟ್ಟು ಯಾರು ಅಂದ್ರೆ ಪರಪುರುಷನ ಮೇಲೆ ನನ್ನ ಮಗಳ ದೃಷ್ಟಿ ಬಿದ್ದಿಲ್ಲ ಅಂತ ಅಪಶಬ್ದ ಕೇಳಿಲ್ಲ ಅಂತ ಕಿವಿದ, ಅಪಶಬ್ದ ಮಾತಾಡಿಲ್ಲ ಅಂತ ಮೂಕ್ಯದಾಳ. ಆಕಿ ತಪ್ಪು ದಾರ್ಯಾಗ ನಡೆದಿಲ್ಲ ಅಂತ ಹೇಳಿ ನಾ ಹಿಂಗೆ ಹೇಳಿನಪ್ಪ ಅಂದಾಗ ಅಂಥವ್ರ ಹೊಟ್ಟೆಯಲ್ಲಿ ಪಿರಾಣಿಕಲ್ ದಸ್ತಿಗಿರೋರು ಬಂದರು, ಸಂತರ ಸರ್ದಾರರು ಬಂದರು. ಅಂಥವ್ರ ಒಳಗಿರ್ತದೆ ಅದು, ಎಂಥವ್ರೊಳಗೆ ಇರ್ತದೆ ಅಂದ್ರೆ ಅದ್ರ ಸಲುವಾಗಿ ನನ್ನ ಪ್ರಾರ್ಥನೆ ಇದೆ, ಗಣೇಶನ ಮನೆ ಯಾರಿಂದ ನಿರ್ಮಾಣ ಆಗ್ಯದ ಅಂದ್ರೆ ನಮ್ಮ ನಿಮ್ಮ ಜಗದೊಡೆಯ हम सबका मालिक परमात्मा से निर्माण हुआ है। कैसे निर्माण हुआ है? ये तो बाउंड्री इंजीनियर से किया है। शायद की मक्खी देखे हो, ಜೇನಿನ ಹುಳ ನೋಡಿರಿ ನೀವು? ನೋಡಿರಿ ಎಲ್ಲರೂ ಜೇನಿನ ಹುಳ ನೋಡಿರಿ? ಅದ್ರ ಸೃಷ್ಟಿನೂ ಪರಮಾತ್ಮನೇ ಮಾಡ್ಯಾನ, ಅದಕ್ಕೆ ಆಜ್ಞೆ ಮಾಡ್ಯಾನ ಪರಮಾತ್ಮ. ಏ ಜೇನಿನ ಹುಳ, ನೀನು ನಿನ್ನ ಮನೆ ನನ್ನ ಮಾನವ ಕಟ್ಟಿದ ಕಟ್ಟಡ ಮೇಲೆ ನಿರ್ಮಿಸಬಹುದು, ಮರದ ಮೇಲೆ ನಿರ್ಮಿಸಬಹುದು. ಅಂತ ಮನೆ ಕಟ್ಟಕ್ ಸಾಧ್ಯನಪ್ಪ ಏನ್ರಿ? ಮತ್ ಪರಮಾತ್ಮನ ಆಜ್ಞೆ ಯಾರ ಮೇಲೆ ಆಯ್ತು? ಒಂದು ಜೇನಿನ ಹುಳದ ಮೇಲೆ ಆಗ್ಯದ ಅಂದ ಮೇಲೆ, ಅದು ಮನೆ ಕಟ್ಟದ ಅಂದ್ಮೇಲೆ ಮತ್ ಪರಮಾತ್ಮನ ಆಜ್ಞೆ ಗಣೇಶನ ಮೇಲೆ ಆದದ್ದರಿಂದ ಮನ್ಯಾಗ ಎಲ್ಲಾರು ಹೆಂಡತಿ ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿರ್ಬೋದು. ನಮ್ಮಪ್ಪ ಮನೆ ಕಟ್ಟಾಕತ್ತಾನ, ನೀರು ಹೊಡ್ಯಾಕ ಹೋಗ್ಬೇಕು, ನಮ್ಮಪ್ಪ ಮನೆ ಕಟ್ಟಾಕತ್ತಾನ, ಒಂದು ಕಡೆ ಹೋಗ್ಬೇಕಂತ ಹೇಳೋದಂತೀನಿಲ್ಲ. ಒಂದು ಹುಳ ಮಾಡ್ಲಾರ್ದಂಥದ್ದು ನಾವು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಮಗೂ ಶ್ರೇಷ್ಠ ಸ್ಥಾನಮಾನ ಕೊಟ್ಟನಲ್ಲ. ನಾವು ಶ್ರೇಷ್ಠ ಜೀವಿಗಳು, ನಾವು ಶ್ರೇಷ್ಠರಾಗಬೇಕಾದ್ರೆ ಏನ್ ಮಾಡ್ಬೇಕು? ಅವನ ಆಜ್ಞೆಗೆ ಶರಣಾಗತರಾಗಬೇಕು. ಅವನ ಆಜ್ಞೆಯಲ್ಲಿ ಪರಮಾತ್ಮ ಗಣೇಶನ ಮನೆ ಈ ಭೂಮಿಯ ಮೇಲೆ ನಿರ್ಮಾಣ ಆಗಿದೆ ಅಂದಮೇಲೆ ನಮ್ಮೆಲ್ಲರ ಆದ್ಯ ಕರ್ತವ್ಯ, ನಾವೆಲ್ಲರೂ ಅವರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆಯುಷ್ಯವನ್ನು ಕೊಟ್ಟು ಪರಮಾತ್ಮ ಅವರ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಕೊಡಲಿ ಅನ್ನುವಂಥ ಪ್ರಾರ್ಥನೆಯಲ್ಲಿ ನನ್ನ ಮಾತುಗಳಿಗೆ ವಿಶ್ರಾಂತಿ ಕೊಡುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಾಹುಮ್ಮ ಅಂತ ಸಲಾ ಯಾ ಅಲ್ಲಾಹು ಯಾ ರಹಮಾನ್ ಯಾ ರಹೀಮ್ ಯಾ ಹಯ್ಯು ಯಾ ಕಯ್ಯೂಮ್ ಯಾ ಮನ್ನನ್ ಮನ್ನನ್ ಮುಸ್ಲಿಮ್